ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಇವತ್ತಿನಿಂದ ಚಾಲನೆ ಸಿಕ್ಕಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಮುಖ್ಯವಾಗಿ ಮೈಸೂರು ಅರಮನೆಯಲ್ಲಿ ದಸರೆಯ ಮೆರುಗು ಜೋರಾಗಿರುವಂಥದ್ದು. ಅರಮನೆಯಲ್ಲಿ ಯದುವೀರರಿಂದ ಖಾಸಗಿ ದರ್ಬಾರು ಕೂಡ ಇವತ್ತಾಗಿದೆ. ಗುಲಾಬಿ ಬಣ್ಣದ ರಾಜಪೋಷಾಕಿನಲ್ಲಿ ರಾಜವಂಶಸ್ಥ ಕಂಗೊಳಿಸಿದ್ದಾರೆ. ತಲೆಗೆ ನೇರಳೆ ಬಣ್ಣದ ಪೇಟವನ್ನು ಧರಿಸಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅತ್ತ ಕುಸ್ತಿ ಪಂದ್ಯಾವಳಿಯನ್ನು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ದೇವರಾಜು ಅರಸು ಕ್ರೀಡಾಂಗಣದಲ್ಲಿ ಕುಸ್ತಿ ಪಂದ್ಯವನ್ನು ಮುಖ್ಯಮಂತ್ರಿಗಳು ಸ್ವತಃ ವೀಕ್ಷಣೆ ಮಾಡಿದ್ದಾರೆ. ಈ ಮೂಲಕ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತಿನಿಂದ ದಸರಾ ಮೆರುಗು ಸಂಭ್ರಮ ಸಡಗರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜಗತ್ಪ್ರಸಿದ್ಧ ಮೈಸೂರು ಅರಮನೆಯಲ್ಲಿ ಇವತ್ತಿನಿಂದ ರತ್ನಖಚಿತ ಸಿಂಹಾಸನವನ್ನೇರಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಖಾಸಗಿ ದರ್ಬಾರ್ ನಡೆಸುವುದರೊಂದಿಗೆ ಸಾಂಪ್ರದಾಯಿಕವಾಗಿ ನವರಾತ್ರಿಗೆ ಚಾಲನೆ ಕೊಡ್ತಾ ಇರುವಂತಹ ದೃಶ್ಯವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಕುಸ್ತಿ ಪಂದ್ಯಾವಳಿಗೆ ಚಾಲನೆಯನ್ನು ಕೊಟ್ಟು ಈ ಕುಸ್ತಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿದ್ದಾರೆ. ಅದರ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು 9 ದಿನಗಳ ಕಾಲ ಇದೇ ರೀತಿಯ ಮನರಂಜನೆ, ಇದೇ ರೀತಿಯ ಸಂಭ್ರಮ, ಇದೇ ರೀತಿಯ ಸಡಗರ ಜಗದ್ವಿಖ್ಯಾತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿರ್ಮಾಣವಾಗುತ್ತೆ. ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯೇ ಈ ಖಾಸಗಿ ದರ್ಬಾರು. ದಸರಾ ಕೇವಲ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸೋದಲ್ಲದೆ ರಾಜಾಡಳಿತದ ಗತವೈಭವವನ್ನು ಕೂಡ ನೆನಪಿಸುತ್ತೆ. ಅರಮನೆಯ ದರ್ಬಾರ್ ಹಾಲ್ನಲ್ಲಿ ರತ್ನಖಚಿತ ಸಿಂಹಾಸನವನ್ನೇರಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜಪೋಷಾಕನ್ನು ಧರಿಸಿ 11ನೇ ಬಾರಿಗೆ ದರ್ಬಾರನ್ನು ಇವತ್ತು ನಡೆಸಿದ್ದಾರೆ. ಇದು ಸಂಸದರಾದ ಬಳಿಕ ಅವರ 2ನೇ ದರ್ಬಾರು. ಅದರ ದೃಶ್ಯವನ್ನು ಕೂಡ ನೀವು ಕಣ್ಣು ತುಂಬಿಕೊಳ್ತಾ ಇದ್ದೀರಿ. ಮತ್ತೊಂದು ಕಡೆ ಕುಸ್ತಿ, ಮೈಸೂರು ದಸರಾದ ಮತ್ತೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೇಶದ ಹಲವು ಕಡೆಗಳಿಂದ ದಸರಾ ಕುಸ್ತಿಯಲ್ಲಿ ಭಾಗಿಯಾಗಬೇಕು ಅಂತಲೇ ಕುಸ್ತಿಪಟುಗಳು ಬಂದಿರ್ತಾರೆ. ಅವರ ನಡುವೆ ನಡೀತಾ ಇರುವಂತಹ ಕುಸ್ತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಕುಸ್ತಿಯಲ್ಲಿ ಗೆದ್ದವರಿಗೆ ಆಕರ್ಷಕ ಬಹುಮಾನ ಕೂಡ ಇರುತ್ತೆ. ವಿಶೇಷವಾಗಿ ಈ ಕುಸ್ತಿಯನ್ನು ನೋಡೋದಕ್ಕಂತಲೇ ದೊಡ್ಡ ಮಟ್ಟದಲ್ಲೂ ಕೂಡ ಜನ ಸೇರಿದ್ದಾರೆ. ಈ ವರ್ಷದ ಉಪಾಧ್ಯಕ್ಷರಾದಂತ ಮಹೇಶ್ ಒಂದು ಬಾರಿ ಚಪ್ಪಾಳೆ ಮೂಲಕ ಇವುಗೆ ನಮ್ಮ ಪ್ರೇಕ್ಷಕರೇ, ಯಾಕೆಂದ್ರೆ ನಮ್ಮ ಮೈಸೂರು ಭಾಗದಲ್ಲಿ ಇವತ್ತು ನಮ್ಮ 1 ಸ್ಥಾನದಲ್ಲಿ ಇರತಕ್ಕಂಥ ನಾಗೇಪುರ ವಿಕಾಸ್ ಒಂದು ಬಾರಿ ಚಪ್ಪಾಳೆ ಮೂಲಕ ಪ್ರೇಕ್ಷಕರೇ ಈ ನಿಮ್ಮ ಚಪ್ಪಾಳೆಗೆ ಈ ಪರಿವರ್ತನೆಗೆ ಹಾಕಿರುವ ಅರಮನೆಯ ಖಾಸಗಿ ದರ್ಬಾರ್ ಒಂದು ಕಡೆ, ಮತ್ತೊಂದು ಕಡೆ ಕುಸ್ತಿ ಪಂದ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ. ಪೈಲ್ವಾನನ ಬೆನ್ನು ಮಣ್ಣಿಗೆ ತಾಗಿದರೆ ಆ ಪೈಲ್ವಾನನನ್ನು ಮತ್ತೊಬ್ಬ ಸೋಲಿಸಿದ ಅಂತ ಅರ್ಥ. ಸೋಲಿಸಿದಂತಹ ಪೈಲ್ವಾನನಿಗೆ ಆಕರ್ಷಕ ಬಹುಮಾನ ಇರುತ್ತೆ. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗಿಯಾಗುವುದಕ್ಕಂತಲೇ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಪೈಲ್ವಾನರು ಬಂದಿರ್ತಾರೆ. ನೀವು ಕೂಡ ಕುಸ್ತಿ ಪಂದ್ಯಾವಳಿಯ ದೃಶ್ಯವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಖಾಸಗಿ ದರ್ಬಾರು. ಈ ಖಾಸಗಿ ದರ್ಬಾರ್ನಲ್ಲಿ ಯದುವೀರ್ ಅವರು ಭಾಗಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ದಸರಾ ಅಂದ್ರೇ ಸಂಭ್ರಮ ಸಡಗರ. ಈಗ ಮೈಸೂರಿನಲ್ಲಿ ಆ ಕಳೆ ಹೇಗಿದೆ, ಏನೆಲ್ಲ ಆಗ್ತಾ ಇದೆ, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ? ಖಂಡಿತವಾಗ್ಲೂ ಪ್ರೇಮ್, ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತವಾದಂಥ ಒಂದು ಚಾಲನೆ ಸಿಕ್ತು. ಚಾಮುಂಡಿ ಬೆಟ್ಟದಲ್ಲಿ ಲೇಖಕಿ ಬಾನು ಮುಸ್ತಾಕ್ ಅವರು ದಸರಾ ಮಹೋತ್ಸವಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ವಿದ್ಯುಕ್ತವಾದಂಥ ಒಂದು ಚಾಲನೆಯನ್ನು ಕೊಟ್ಟರು.
CM ಸಿದ್ದರಾಮಯ್ಯ ಸೇರಿದಂತೆ ಸಚಿವ ಸಂಪುಟದ ಹಲವು ಸಚಿವರು ಹಾಗೂ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗಿದ್ದರು. ಜೊತೆಗೆ ಅದಲ್ಲದೆ ಅರಮನೆಯಲ್ಲೂ ಕೂಡ ಇವತ್ತಿನಿಂದ ಖಾಸಗಿ ದರ್ಬಾರ್ ಕೂಡ ಆರಂಭವಾಗಿರುವಂಥದ್ದು. ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಅರಮನೆ ಆವರಣದಲ್ಲಿ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಇಂದಿನಿಂದ ಖಾಸಗಿ ದರ್ಬಾರನ್ನು ಕೂಡ ಆರಂಭಿಸಿರುವಂಥದ್ದು. ಇವತ್ತು ಗುಲಾಬಿ ಬಣ್ಣದ ರಾಜಪೋಷಾಕ್ನಲ್ಲೂ ಕೂಡ ಸಾಕಷ್ಟು ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.